ನಿಮ್ಮ ಹೆಸರು? ಲೋಕೇಶ್ ಅಣ್ಣ. ಲೋಕೇಶ್ ಅಂತನಾ? ಅಣ್ಣ. ಇದು ಯಾವ ಊರು ಇದು? ಅಣ್ಣ ಇದು ಆನೇಕಲ್ ತಾಲೂಕು ಹತ್ರ ಒಂದು ಗ್ರಾಮ ಕಾಡ್ಜಾಕ್ನಳ್ಳಿ ಅಂದ್ಬಿಟ್ಟು. ಕಾಡ್ಜಾಕ್ನಳ್ಳಿ ಅಣ್ಣ. ಎಲ್ಲಿ ಬರುತ್ತೆ ಅಣ್ಣ ಇದು ಆನೇಕಲ್ ತಾಲೂಕು, ಕರ್ನಾಟಕ. ಇಂಡ್ಲವಾಡಿ ಪಂಚಾಯತಿ. ಇಂಡ್ಲವಾಡಿ ಪಕ್ಕದಲ್ಲಿ ಬರ್ತದಾ? ಹೌದಣ್ಣ. ಹಾಂ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಆನೇಕಲ್ಲಿಂದ? ಅಣ್ಣ 7 ಕಿಲೋಮೀಟ್ರ್ ಆಗುತ್ತಣ್ಣ. 7 ಕಿಲೋಮೀಟ್ರ್ ಆಗುತ್ತಾ? ಹಾಂ. ಇದು ಹೋರಿ ನಿಮ್ದೇನಾ ಇದು? ಹಾಂ ನಮ್ದೇ ಅಣ್ಣ. ನೀವು ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ? ಅಣ್ಣ ಇದು ನಾನು ಹೊಸ್ದಾಗಿ ತಂದಿರೋದು. ಹಾಂ. ಒಂದು 6 ತಿಂಗಳಾಯ್ತಣ್ಣ. 6 ತಿಂಗಳಾಯ್ತಾ? ಹೌದಣ್ಣ. ಹಾಲಲ್ಲಿ ಏನಾಗಿದೆ ಇದು ಹೋರಿ ಇದು? ಅಣ್ಣ ಇದು ಆರಲ್ಲಣ್ಣ. ಹೌದಾ? ನೀವು ತಂದ ಹಾರಲ್ಲೇ ಆರಲ್ಲ ಇವಾಗ. ಏನು ಬೆಲೆ ಬಿತ್ತು ಅಣ್ಣ? ಇದು ನಮಗೆ ಅಲ್ಲಿ ಬರ್ಗೂರಿಂದ ತಂದಿದ್ದು. 75 ಆಯ್ತಣ್ಣ. 75,000 ಆಯ್ತಾ? ಈ ವರ್ಷ ಎಲ್ಲ ಹಬ್ಬಕ್ಕೆ ಹಾಕಿದ್ರಾ? ಲಾಸ್ಟ್ ಹಬ್ಬಕ್ಕೆ ಹಾಕಿದ್ದಣ್ಣ. ಏನು ಕುಚ್ಚುಕಟ್ಟಿ ಕಟ್ಟಿ ಬಿಟ್ಟಿದ್ದು. 2 ರೌಂಡ್ ಹಾಕಿದ್ದೆ. ಹೌದಾ? ಹೌದಣ್ಣ. ಯಾವ ಹಬ್ಬಕ್ಕೆ ಬಿಟ್ಟಿದೆ ಅಂದರೆ? ತಮಿಳ್ನಾಡಲ್ಲಣ್ಣ. ತಮಿಳ್ನಾಡಲ್ಲ? ತಮಿಳ್ನಾಡಲ್ಲಿ. ಇದಕ್ಕೆ ಏನೇನು ಹೆಸರಿಟ್ಟಿದ್ದೀರಾ? ಇದು ಆನೇಕಲ್ ಭೀಮಾ ಅಂದ್ಬಿಟ್ಟು ಹೆಸರಿಟ್ಟಿದ್ದೀರಣ್ಣ. ಆನೇಕಲ್ ಭೀಮಾ. ಹಬ್ಬಕ್ಕೆ ಹಾಕ್ಬಿಟ್ಟು ಆಮೇಲೆ ಹೆಸರು ಮೆನ್ಷನ್ ಮಾಡಿದಾನ. ಹೌದಾ? ಅಣ್ಣ. ಹೆಂಗ್ ಮಾಡ್ತದೆ ಹೋರಿ ಹಬ್ಬ? ರನ್ನಿಂಗ್ ಮೇಲೆ ಆಕ್ಷನ್ ಅಣ್ಣ, ಡಬಲ್ ಆಕ್ಷನ್. ಹೆಂಗ ಅನಿಸ್ತು ನಿಮಗೆ? ಚೆನ್ನಾಗಿದೆ ಅಣ್ಣ. ಹೋರಿ ಚೆನ್ನಾಗಿ ಸೆಲೆಕ್ಷನ್ ಆಗಿದೆ. ಟಾಪ್ ಇದೆ. ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಬರ್ತದೆ ಅಣ್ಣ. ಇದಕ್ಕೆ ಮನೆ ಹತ್ರ ಏನು ಎಕ್ಸರ್ಸೈಸ್ ಅಂತದೇನ ಮಾಡಿಸ್ತೀರಾ? ಇಲ್ಲಣ್ಣ, ನಾವೇನ ಹಬ್ಬಕ್ಕೆ ಆಗೋ ಟೈಮಲ್ಲಿ ಡೈಲಿ ಈಜ್ ಹಾಕ್ತೀರಿ, ಮತ್ತೆ ವಾಕಿಂಗ್ ಮಾಡಿಸ್ತೀನಿ. ಮಾಮೂಲಿ ಫುಡ್ ಅಣ್ಣ. ಹೌದಾ? ಫುಡ್ ಅಂದ್ರೆ ಏನು? ಉಳ್ಳಿ ಎಲ್ಲ ತರ ಒಂದು 5 ತರ ಮಿಕ್ಸ್ ಮಾಡಿ ಡೈಲಿ ಕೊಡ್ತೀರಾ? ಬೆಳಗ್ಗೆ ಸಾಯಂಕಾಲ. ಎಷ್ಟು ಪ್ರಮಾಣ ಕೊಡ್ತೀರಾ ಅಣ್ಣ? 1 kg ತರ ಎರಡು ಎಲ್ಲ ಮಿಕ್ಸ್ ಮಾಡಿ 5 ತರ. ಬೆಳಗ್ಗೆ 1 kg, ಸಂಜೆ 1 kg. ಅದೇ 2 kg ಕೊಡ್ತೀರಾ ಡೈಲಿ? ಹೌದೌದು. ಮತ್ತೆ ಹೇಳಿ, ಈ ಕಡೆ ಹಬ್ಬಗಳು ನಡೀತಾ ಇತ್ತಾ ಫಸ್ಟ್? ಅಣ್ಣ ಮುಂಚೆ ನಮ್ಮ ಇಂಡ್ಲವಾಡಿ ಪಂಚಾಯತಿ ಅಂದ್ಬಿಟ್ಟು ಮಾಡ್ತಾ ಇದ್ರು. ತುಂಬಾ ವರ್ಷಗಳಿಂದ, ಮೊನ್ನೆ ಒಂದು 4 ವರ್ಷದಿಂದ ಮಾಡಿದ್ದಾರೆ. ಏನೋ ಹಿಂಗೆ ಕಾರಣಾಂತರಗಳಿಂದ ಹಬ್ಬ ನಿಲ್ಸಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಹಬ್ಬಗಳು ಪರ್ಮಿಷನ್ ಇಲ್ಲ ಅಂತೆ, ಅದಕ್ಕೋಸ್ಕರ ನಿಲ್ಸಿದ್ದಾರೆ. ಮುಂಚೆ ತುಂಬಾ ಚೆನ್ನಾಗಿ ಹಬ್ಬ ಮಾಡ್ತಾ ಇದ್ರಣ್ಣ ಈ ಕಡೆ. ಎಲ್ಲಿ? ನಮ್ಮ ಇಂಡ್ಲವಾಡಿದಲ್ಲಿ, ಆನೇಕಲ್ ತಾಲೂಕದಲ್ಲಿ ಇಂಡ್ಲವಾಡಿಯಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಇವಾಗ ಕಾರಣಾಂತರಗಳಿಂದ ನಿಲ್ಸಿದ್ದಾರೆ. ನಮ್ಗೆ ಏನಂದ್ರೆ ಒಂದು ಖುಷಿ, ನಮ್ಮ ಸುತ್ತಮುತ್ತ ಒಂದು 30 ಹೋರಿ ಇದಾವಣ್ಣ ಈ ಕಡೆ ಆನೇಕಲ್ ಸುತ್ತಮುತ್ತ. ಹೌದಣ್ಣ. ಹಬ್ಬದವ್ರಿಗಳು ಅಷ್ಟಿದಾವೆ. ಏನ್ ತೊಂದ್ರೆ ಅಂದ್ರೆ ನಮ್ಗೆ ಈ ಕಡೆ ಪರ್ಮಿಷನ್ ಕೊಡ್ತಾ ಇಲ್ಲ. ಅದೊಂದು ಕಾರಣ. ನಮ್ಗೆ ಪರ್ಮಿಷನ್ ಕೊಡ್ಬೇಕು ಅಂತ ನಿಮ್ಮ ಮುಖಾಂತರ ನಾವು ಕೇಳ್ಕೊಂತೀರಿ. ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅನ್ನೋ ರೀಸನ್ ಗೊತ್ತಾದ್ರೆ ಅದಕ್ಕೆ ಏನ್ ಸಮಸ್ಯೆ ಇದೆಯೋ ಅದಕ್ಕೆ ಬಗೆಹರಿಸ್ಕೋಬಹುದಲ್ಲ ಅಣ್ಣ. ಅದು ಏನ್ ಪ್ರಾಬ್ಲಮ್ ಅಂದ್ರೆ, ಪ್ರಾಣಿ ಇಲಾಖೆಯಿಂದ ಏನೋ ಪರ್ಮಿಷನ್ ಇಲ್ಲ ಕರ್ನಾಟಕದಲ್ಲಿ ಅಂತ ಹೇಳ್ತಾ ಇದಾರೆ. ಆದ್ರೆ ಹಾವೇರಿ, ಶಿಕಾರಿಪುರ ಇಲ್ಲೆಲ್ಲ ಪರ್ಮಿಷನ್ ಇದೆ. ನಮ್ಮ ಕಡೆ ಮುಂಚೆ ಹಬ್ಬ ಮಾಡ್ತಾ ಇದ್ರು, ಇವಾಗ ಯಾಕೋ ಮಾಡ್ತಾ ಇಲ್ಲ. ಅದೊಂದು ನಮಗೆ ಒಂದು ಯಾಕೋ ಡೌಟ್ ಇದೆ. ನಮಗೂ ಹಬ್ಬ ಮಾಡ್ಬೇಕಂತ ಆಸೆ ನಮ್ಮ ಆನೇಕಲ್ ತಾಲೂಕಲ್ಲಿ, ಕರ್ನಾಟಕದಲ್ಲಿ. ನಾವು ಅದಕ್ಕೋಸ್ಕರನೇ ವಯಸ್ಸು ಹುಡುಗರೆಲ್ಲ ಒಂದು ಓರಿ ಕಟ್ಟಿದ್ದೀರಿ. ನಮ್ದು ಇನ್ನೊಂದು ಓರಿ ಇದೆ. ಆ ಓರಿಯಿಂದ ನಾವು ಈ ಓರಿಗೋಸ್ಕರ. ಅದೆಲ್ಲಿದೆ ಹೋರಿ? ಇನ್ನೊಂದು ಅದು ಜೂನಿಯರ್ ಬಜರಂಗಿ ಅಂದ್ಬಿಟ್ಟು ನಮ್ಮ ಸ್ನೇಹಿತರ ಹತ್ರನೇ ಇದೆ. ಹೌದಾ? ಇದನ್ನ ಯಾರ್ಗನ್ನ ಮಾಡ್ತೀರಾ ಹೋರಿನಿದು? ಅಣ್ಣ ಇಲ್ಲ, ನಾವು ಅಭಿಮಾನಿಗೋಸ್ಕರ ಇಕ್ಕಿರೋದು. ನಮ್ದು ಒಂದು ಟೀಮ್ ಇದೆ, ಅದಕ್ಕೋಸ್ಕರ ಇಟ್ಟಿರೋದಣ್ಣ. ಹೌದಾ? ಹೌದಾ? ಸರಿ, ನೀವು ಫೋನ್ ನಂಬರ್ ಹಂಗೆ ಹೇಳ್ತೀರಾ? ಹೇಳಿ. 9632 41 57 17 17. ಸರಿ, ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ಥ್ಯಾಂಕ್ಸ್. ರೈಟ್.